ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಒಂದು ಬ್ರೈಡಲ್ ಬ್ಲೌಸ್ ಡಿಸೈನನ್ನು ನೋಡ್ತೀರಾ. ಅದು ಕೂಡ ಮುಹೂರ್ತಮ್ ಬ್ಲೌಸ್. ಇದು ತುಂಬ ಗ್ರ್ಯಾಂಡಾಗಿ ಬಂದಿದೆ. ಫಸ್ಟಿಗೆ ನಾನು ನೆಕ್ ಪ್ಯಾಟ್ರನ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೂ ಮೊದಲು ಅಂತಂದರೆ ಈ ಒಂದು ಜರಿ ಲೈನಲ್ಲಿ 2 ಲೈನು ಜರಿ ಥ್ರೆಡ್ ತೊಗೊಂಡು 2 ಲೈನು ಚೈನ್ ಸ್ಟಿಚ್ ಕೊಟ್ಟಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ಸ್ಟಾರ್ಟಿಂಗಲ್ಲಿ 2ರಿಂದ 3 ಲೈನ್ ಆದರೂ ಹಾಕಲೇಬೇಕು. ಆವಾಗಲೇ ಟೇಲರ್ಸ್ಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಪ್ರತಿ ಬಾರಿ ನಾನು ಹೇಳ್ತಾ ಇರ್ತೀನಿ. ಹಾಗೆ ಹಾಕಿದ ಮೇಲೆ ಸ್ವಲ್ಪ ಡಿಸ್ಟೆನ್ಸ್ಗೆ ಪೈಪಿಂಗ್ ಥ್ರೆಡನ್ನು ಕೊಟ್ಟು ಈಗ ನಾನು ಜರ್ದೋಸಿ ಕಟ್ಟಿಂಗಿಂದ ಮಾಡ್ಕೊಂಡಿರೋದ್ರಿಂದ ಲೋಡಿಂಗ್ ಕೊಟ್ಟಿದ್ದೀನಿ. ಈಗ ಲೋಡಿಂಗ್ ಆದಮೇಲೆ ಈಗ ಈ ರೀತಿಯ ಕುಂದನ್ಸನ್ನು ಒಂಥರ ಕ್ಲಿಪ್ ಸ್ಟೋನ್ ಟೈಪ್ ಇರುತ್ತೆ, ಇದನ್ನು ನಾನು ಅಂಟಿಸಿದ್ದೀನಿ. 1.5 ಇಂಚು ಉದ್ದ, ಆಗ 1ರಿಂದ 1ಕ್ಕೆ 1.5 ಇಂಚು. ಮತ್ತು ನೆಕ್ಕು ಇವಾಗ ಲೋಡಿಂಗ್ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಡಿಸ್ಟೆನ್ಸ್ ಬಂದು 1/2 ಇಂಚು ಡಿಸ್ಟೆನ್ಸು. ಈ ರೀತಿ ಅಳತೆಗೆ ಮಾರ್ಕ್ ಮಾಡಿಕೊಂಡು ಈಗ ನಾನು ಅದನ್ನು ಅಂಟಿಸಿದ್ದೀನಿ. ಇದು ನೋಡಿ ಈ ರೀತಿ ಇರುತ್ತೆ. ಮತ್ತು ಸುತ್ತಲೂ ಹೋಲ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಗ್ಲೂ ಹಾಕಿ ಅಂಟಿಸಿ ಹಾಗೆ ಬಿಡಬಾರ್ದು. ಅದನ್ನು ಕಂಪಲ್ಸರಿ ನಾವು ಸೂಜಿ ಮತ್ತು ದಾರದಿಂದ ಇದನ್ನು ಹೊಲಿದು ಲಾಕ್ ಮಾಡ್ಕೋಬೇಕಂದ್ರೆ ಬಟ್ಟೆಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇರೆ ನಾವು ಗ್ಲೂ ಹಾಕಿ ಅಂಟಿಸ್ಬಿಟ್ಟಿದ್ದೀವಿ ಅಂತ ಬಿಟ್ಬಿಡಬಾರ್ದು. ನೋಡಿ ಈ ಥರ ಗ್ಯಾಪ್ಸ್ ಇದೆಲ್ಲ, ಆ ಗ್ಯಾಪ್ಗಳ ಮಧ್ಯೆ ನಾವು ಸೂಜಿ ದಾರದಿಂದ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ನೋಡ್ತಾ ಇರೋದು ಯಾವ ರೀತಿ ನಾನು ಲಾಕ್ ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು ಹೇಳಬೇಕಂದ್ರೆ ಇದು ಮುಹೂರ್ತಮ್ ಒಂದು ಬ್ಲೌಸುದು ವರ್ಕು. ಸೊ ಇದರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಎರಡೇ ಇರೋದು. ತುಂಬ ಗ್ರ್ಯಾಂಡಾಗಿ ಈ ವರ್ಕು ಬಂದಿದೆ. ಮತ್ತು ಸ್ಲೀವ್ದು ಪಾರ್ಟ್ 2ನಲ್ಲಿ ಅಥವಾ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತಿದ್ದೀನಿ. ಇದು ಓನ್ಲಿ ನೆಕ್ ಪ್ಯಾಟ್ರನ್ನು ಯಾವ ರೀತಿ, ಅದು ಕೂಡ ಜರ್ದೋಸಿಯಲ್ಲೇ ಹಾಕಿರುವಂಥದ್ದು. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಅದರಲ್ಲೂ ಕಲರ್ಸ್ ಇಲ್ಲ. ಇವಾಗ ಗೋಲ್ಡ್ ಸಿಲ್ವರ್ ಅಷ್ಟೇ ಆದರೂ ಕೂಡ ನಾವು ಯಾವ ರೀತಿ ಹೈಲೈಟ್ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು. ಇವಾಗ ಸ್ಯಾರಿ ಸಿಲ್ವರ್ ಗೋಲ್ಡ್ ಅಂದಾಗ ನಮ್ಗೆ ಆಪ್ಷನ್ ಬೇರೆ ಕಲರ್ ಇಲ್ಲ ಅಂದರೂ ಕೂಡ ಗ್ರೀನ್ ಯೂಸ್ ಮಾಡಿದ್ದೀನಿ. ಅದು ಬಂದು ಗ್ರೀನನ್ನು ಸ್ವಲ್ಪ ನಾವು ಅಲ್ಲೊಂದು ಅಂತ ಯೂಸ್ ಮಾಡುವಾಗ ಒಂದು ಲುಕ್ ವೈಸು ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಅಂತಂದರೆ ಜರ್ದೋಸಿಗಳ ಆಯ್ಕೆ. ಅದು ನೀವು ಲೇಟರ್ ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ. ಈಗ ನೆಕ್ಸ್ಟು ಸ್ಟೋನ್ ಹಾಕಿ ಸ್ಟಿಚ್ ಮಾಡಿದ ಮೇಲೆ ಈಗ ನಾನು ಕಟ್ ಬೀಡ್ಸು, ಗೋಲ್ಡ್ ಕಲರ್ ಕಟ್ ಬೀಡನ್ನು ಸುತ್ತಲೂ ಹಾಕ್ತಾಯಿದ್ದೀನಿ. ನೋಡಿ ಆಗಲೇ ನಾನು ಸೂಜಿ ದಾರದಿಂದ ಸ್ಟೋನನ್ನು ಫಿಕ್ಸ್ ಮಾಡಿದ ಮೇಲೆ ಆ ಸೂಜಿ ದಾರದ್ದು ರೆಸ್ಟಲ್ಲಿ ಹೀಗೆ ಬಿಟ್ಟಿದ್ದೀನಿ. ಯಾಕೆ ಪುನಃ ವರ್ಕ್ ಇದೆ, ಅದಕ್ಕೋಸ್ಕರ ಎಂಡ್ ನಾಟ್ ಮಾಡಿಲ್ಲ. ಈಗ ನಾನು ಕಟ್ ಬೀಡಿಂದ ಅದಕ್ಕೆ ಸುತ್ತಲೂ ಕೊಡ್ತಾಯಿದ್ದೀನಿ ಒಂದು ಔಟ್ಲೈನನ್ನು. ಯಾಕೆ ಅಂತಂದರೆ ಆ ಸ್ಟೋನ್ ಸ್ವಲ್ಪ ಹೈಟಲ್ಲಿದೆ, ಬಟ್ಟೆಯಿಂದ ಗ್ಯಾಪು ತುಂಬ ಇರೋದ್ರಿಂದ ಈ ರೀತಿಯ ಒಂದು ಕಟ್ ಬೀಡನ್ನು ಸುತ್ತಲೂ ಕೊಡೋದ್ರಿಂದ ಆ ಗ್ಯಾಪು ಕವರ್ ಆಗುತ್ತೆ. ಮತ್ತು ಅದಕ್ಕೆ ಔಟ್ಲೈನು ಕೊಟ್ಟಂಗೂ ಇರುತ್ತೆ, ಸ್ಟೋನು ಹೈಲೈಟ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಬೀಡಾದರೂ ಸರಿ ಅಥವಾ ರೌಂಡ್ ಬೀಡಾದರೂ ಸರಿ ನಾವು ಹಾಕ್ಕೋಬೇಕಾಗತ್ತೆ. ಈಗ ಇದು ಹಾಕಿದ್ದು ಕಂಪ್ಲೀಟ್ ಆಯಿತು. ಈಗ ಎಂಡ್ ನಾಟ್ ಕೊಟ್ಬಿಡ್ತೀನಿ. ಇಲ್ಲಿ ಆದಷ್ಟು ನಾನು ಸೂಜಿ ದಾರನ ಜಾಸ್ತಿ ಬಳಸಿದ್ದೀನಿ. ಈ ರೀತಿ ಸೂಜಿ ದಾರದಿಂದ ನಾವು ಬಳಸುವಾಗಲೂ ವರ್ಕು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾರ್ಮಲ್ ನೀಡಲಿಂದ ಆರಿ ವರ್ಕು, ಅಂದರೆ ಆರಿ ನೀಡಲ್ಗಿಂತ ಈ ರೀತಿ ಬೇರೆ ನಾರ್ಮಲ್ ನೀಡಲಿಂದ ನಾವು ವರ್ಕ್ ಮಾಡುವಾಗಲೂ ಜರ್ದೋಸಿ ವರ್ಕು ಈಸಿ ಆಗುತ್ತೆ. ಈಗ ತೋರಿಸಿದ್ದು ನಾನು ಜರ್ದೋಸಿದು ಇನ್ನೊಂದು ಒಂಥರ ಶೇಡ್ ವೈಸು ಸುಮಾರು ಡಿಫ್ರೆಂಟ್ ಕಲರು ಶೇಡ್ ಇರುವಂಥದ್ದನ್ನು ಬಳಸ್ಕೋಬೇಕು. ಆಗಲೇ ಹೇಳಿದ್ನಲ್ಲ, ಸ್ಯಾರಿ ಬಂದು ಸಿಲ್ವರು ಗೋಲ್ಡ್ ಎರಡೇ ಬಣ್ಣ ಇರೋದು. ಹಾಗಾಗಿ ಏನು ಮಾಡ್ಕೋಬೇಕು, ಆ ಗೋಲ್ಡ್ ಶೇಡ್ ಇರುವಂತಹ ಒಂದು ಜರ್ದೋಸಿಯಲ್ಲಿ ಬೇರೆ ಬೇರೆ ತೊಗೊಂಡು ನಾವು ವರ್ಕ್ ಮಾಡುವಾಗ ತುಂಬ ಹೈಲೈಟೆಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಈಗ ಇದು ನಾನು ಯಾವ ಥರ ಹಾಕ್ತಿದ್ದೀನಿ ಸ್ಟಿಚ್ ಅಂತ ನೋಡ್ಕೊಳ್ಳಿ. ಇದು ಲೇಝಿ ಡೇಝಿ ಸ್ಟಿಚ್ ಅಂತೀವಲ್ಲ, ಅದೇ ರೀತಿ, ಅಥವಾ ಸ್ಪ್ಲಿಟ್ ಚೈನ್ ಅಂತಲೂ ಹೇಳ್ಬೋದು ಇದನ್ನು. ಇದೆಲ್ಲ ನಾವು ಹೇಗೆ ಮಾಡಬೇಕು ಅನ್ನೋ ವೀಡಿಯೋಸು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥದ್ದು ಟ್ಯುಟೋರಿಯಲ್ ವೀಡಿಯೋಸ್ ಇದೆ. ಹೊಸಬ್ರು ನೋಡ್ತಾ ಇದ್ದೀರಾ, ಇನ್ನೂ ನಿಮಗೆ ಈ ವರ್ಕೆಲ್ಲ ಮಾಡೋದು ಗೊತ್ತಿಲ್ಲ ಅಂದರೆ ನನ್ನ ಟ್ಯುಟೋರಿಯಲ್ ವೀಡಿಯೋಸು ಪ್ಲೇ ಲಿಸ್ಟಲ್ಲಿ ಇರುತ್ತೆ. ನೀವು ಹುಡುಕ್ಬಿಟ್ಟು ಖಂಡಿತ ಅದರಲ್ಲಿ 1 by 1 ನೋಡಿಕೊಂಡು ಕಲ್ತ್ಕೊಂಡು ಈ ರೀತಿಯ ವರ್ಕ್ಗಳನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಇದೇನು ಡಿಫಿಕಲ್ಟ್ ಇಲ್ಲ, ಆರಾಮಾಗಿ ಮಾಡಿ ಕಲ್ತ್ಕೊಂಡು ಎಂಜಾಯ್ ಮಾಡ್ಬೋದು. ಈಗ ನೋಡಿ ಒಂದೊಂದಾಗಿ ನಾನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕಟ್ಟಿಂಗು. ಜರ್ದೋಸಿ ಪರ್ಫೆಕ್ಟ್ ಕಟ್ಟಿಂಗ್ ಇರಬೇಕು, ಆಗಲೇ ನಮಗೆ ಈ ಒಂದು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ.
ಈವನ್ ಆಗಿರಬೇಕಲ್ವಾ, ಒಂದು ದೊಡ್ಡದು ಒಂದು ಚಿಕ್ಕದು ಆ ರೀತಿ ಮಾಡಬಾರ್ದು. ಅದಕ್ಕೋಸ್ಕರನೇ ಇದು ನಾನು ಸ್ಟೂಡೆಂಟ್ಸ್ಗೂ ಹೇಳ್ತಿದ್ದೆ, ಕಣ್ಣಳತೆಯಲ್ಲಿ ಕಟ್ ಮಾಡಿ ಅಂತ. ಕೆಲವರು ಅದು ಕಷ್ಟ ಆಗುತ್ತೆ ಅಂದರೆ ನೀವು ಮಾರ್ಕಿಂಗ್ ಏನಾದರೂ ಇಟ್ಕೊಂಡು ಅಲ್ಲಿ ನೋಡಿಕೊಂಡು ಕಟ್ ಮಾಡ್ಕೋಬೋದು. ಈ ರೀತಿ ಸುತ್ತಲೂ ಹಾಕಿದ್ದಾಯಿತು. ಈಗ ನಾನು ಸಿಲ್ವರ್ ಕಲರು ಜರ್ದೋಸಿನ ತೊಗೊಂಡು ಬೇಕಾದ ಅಳತೆಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಸೇಮ್ ನಾವು ಎರಡೇ ಇವಾಗ ಲೋಡಿಂಗ್ ನೆಕ್ ಲೈನ್ಗೆ ಕೊಟ್ಟಿರೋದು ಲೋಡಿಂಗ್ ಬಂದು ಒಂಥರ ಅದು ಗೋಲ್ಡ್ ಲೈಟ್ ಕಲರು. ಫ್ಲವರ್ ಪೆಟಲ್ಸ್ಗೆ ಬಂದಿರೋದು ಲೇಸಿ ಡೇಸಿದು ಸ್ವಲ್ಪ ಡಾರ್ಕ್ ಕಲರು. ಈಗ ಅದ್ರ ಒಳಗಡೆ ಸಿಲ್ವರ್ ಕಲರು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಇದನ್ನು ನಾನು ಲವಂಗ ಸ್ಟಿಚ್ ಅಥವಾ ಪೋಲನ್ ಸ್ಟಿಚ್ ಅಂತೀವಲ್ಲ ಆ ಮೆಥಡಿಂದ ಈ ಒಂದೊಂದು ಜರ್ದೋಸಿಯಿಂದನೂ ಅಲ್ಲಿ ಒಳಗಡೆ ಆ ಲೇಸಿ ಡೇಸಿ ಆ ಸ್ಟಿಚ್ ಒಳಗಡೆ ಕೊಡ್ತಿದ್ದೀನಿ. ಈ ರೀತಿ ನಾವು ತುಂಬ ನೀಟ್ ವರ್ಕ್ ಅಂದರೆ ಇದರಲ್ಲಿ ಇರೋ ಅಂಥದ್ದು ಅಂದರೆ 2-3 ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡ್ರೆ ಎಂಟೈರ್ ಬ್ಲೌಸ್ ವರ್ಕು ಇದು ಬಾರ್ಡರ್ ಪಾರ್ಟ್ ಆಗಿಬಿಡುತ್ತೆ. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕಲ್ಲಿ ಇದೇ ರೀತಿ ನೆಕ್ ಪ್ಯಾಟ್ರನ್ ಬಂದಿದೆ. ಸ್ಲೀವಲ್ಲಿ ಕೂಡ ಒಂದು 3 ಲೇಯರ್ಸ್ ಆಗಿ ನಾನು ಈ ವರ್ಕನ್ನು ಹಾಕಿದ್ದೀನಿ. ಆದರೆ ಇನ್ನೂ ಕೆಲವೊಂದು ವರ್ಕು ಡಿಫ್ರೆಂಟ್ ಆಗಿದೆ ಯಾವುದು ಸ್ಲೀವಲ್ಲಿ. ಅದು ಹೇಗೆ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ಸದ್ಯಕ್ಕೆ ನೀವು ಈ ಒಂದು ವರ್ಕ್ ಯಾವುದು ನೆಕ್ ಪ್ಯಾಟ್ರನ್ದು ತಿಳ್ಕೊಂಡಿದ್ದೀರಾ ಅಂದರೆ ಒಂದು ಐಡಿಯಾ ಸಿಗುತ್ತೆ ನಿಮಗೂ. ಗ್ರ್ಯಾಂಡ್ ಬ್ಲೌಸ್ ಅಂದರೆ ತುಂಬ ಡಿಫಿಕಲ್ಟ್ ಅಂದ್ಕೊಂಡ್ಬಿಡ್ತೀವಿ. ಏನೂ ಇಲ್ಲ ಫ್ರೆಂಡ್ಸ್, ಮೆಥಡ್ಸು ಸಿಂಪಲ್ ಸ್ಟೆಪ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡ್ಕೊಂಬಿಟ್ರೆ ಸಾಕು. ರಿಪೀಟೆಡ್ ಟೈಮ್ಸ್ ಅದನ್ನು ಮಾಡ್ತಾ ಮಾಡ್ತಾ ನಿಮ್ಗೆ ಅಭ್ಯಾಸನೂ ಆಗುತ್ತೆ ಮತ್ತು ಲುಕ್ ವೈಸ್ ತುಂಬ ಚೆನ್ನಾಗೂ ಬರುತ್ತೆ. ಇನ್ನೊಂದು ಇಲ್ಲಿ ಗ್ರೀನ್ ಕಲರು ಮತ್ತು ಸ್ವಲ್ಪ ರೆಡ್ಡು ಈ ರೀತಿ ನಾನು ಕಲರ್ಸ್ ಆಯ್ಕೆ ಮಾಡಿಕೊಂಡು ನಾನು ಈ ಬ್ಲೌಸಲ್ಲಿ ಹಾಕ್ತಾಯಿದ್ದೀನಿ. ಆಗಲೇ ನೋಡಿದಂತೆ ಗ್ರೀನು ಸ್ಟೋನ್ ಇರೋದು ಹಾಕಿದ್ನ ಈಗ ಗ್ರೀನ್ ಕಲರ್ ಕಟ್ ಬೀಡನ್ನು ಸ್ಟೆಮ್ ಥರ ಯೂಸ್ ಮಾಡ್ತಿದ್ದೀನಿ. 3 ಕಟ್ ಬೀಡ್ ಆದಮೇಲೆ ಒಂದು ಚಿಕ್ಕ ಒಂದು ಇದು ಚಮಕಿನ ಹಾಕಿದ್ದೀನಿ. ಆವಾಗ ಒಂದೊಂದು ಸ್ಟೋನ್ ಇದು ಬೀಡನ್ನು ಲಾಕ್ ಮಾಡ್ಕೊಂಡು ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡ್ತಿದ್ದೀನಿ ನೋಡಿ. ಇದನ್ನು ಆರಿ ನೀಡಲಲ್ಲಿ ಮಾಡ್ಬೋದು, ಆದರೆ ನಾನು ನಾರ್ಮಲ್ ನೀಡಲಿಂದನೇ ಹಾಕ್ತಾಯಿದ್ದೀನಿ. ಈಗ ಕಟ್ ಬೀಡಲ್ಲಿ ಉದ್ದ ಇರುತ್ತಲ್ಲ ಅದು ನೋಡಿ ಕಲರ್ ವೈಸು ತುಂಬ ವೇರಿಯೇಷನ್ಸ್ ಇರುತ್ತೆ. ಈ ರೀತಿ ವೇರಿಯೇಷನ್ಸನ್ನು ಕೊಟ್ಟೆ ನಾವು ಲುಕ್ ವೈಸು ಚೆನ್ನಾಗಿ ಗ್ರ್ಯಾಂಡ್ ಬರೋ ಥರ ಮಾಡ್ಕೋಬೋದು. ಆಲ್ಮೋಸ್ಟ್ ಇದೇ ರೀತಿ ಎರಡೂ ಕಡೆ ನಾವು ಸ್ಟೆಮ್ ಥರ ಆ ಮಧ್ಯದಲ್ಲಿ ಒಂದು ಸ್ಟೆಮ್ ಗ್ರೀನ್ ಅಂದರೆ ಆ ಕಡೆ ಈ ಕಡೆ ಲೀಫ್ ಎಫೆಕ್ಟ್ ಅಥವಾ ಫೀಲಿಂಗ್ ಪರ್ಪಸ್ಸಾಗಿ ಈ ರೀತಿ ಹಾಕುವಂಥದ್ದು. ಈ ರೀತಿ ಎರಡೂ ಕಡೆ ಹಾಕಬೇಕು. ತುಂಬ ಜನ ನೀವು ವೀಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ ಫ್ರೆಂಡ್ಸ್. ಆ ರೀತಿ ಮಾಡಬೇಡಿ. ಸಬ್ಸ್ಕ್ರೈಬು ಫ್ರೀ ಅಲ್ವಾ, ಮಾಡ್ಕೊಳ್ಳಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಶೇರ್ ಮಾಡಿ. ಆಗಿಂದಾಗ ನಾನು ಈ ರೀತಿಯ ವೀಡಿಯೋಸು ಬ್ಲೌಸ್ ವರ್ಕ್ದು ಸಂಬಂಧಪಟ್ಟ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಅದನ್ನು ನೀವು ನೋಡಿಕೊಂಡು ಕಲ್ತ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕಲ್ಲಿ ಇರುವಂತಹ ಬಾರ್ಡರ್ ಡಿಸೈನ್ ಅಷ್ಟೇ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ ಪಾರ್ಟದ್ದು ಬರುತ್ತೆ. ತಪ್ಪದೇ ನೋಡಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.